ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಲಾಭ ಹಾನಿ ಅನ್ನುವಂತ ಪಾಠದ ಲೆಕ್ಕಗಳನ್ನ ನಾವು ಬಿಡಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ. ರಮೇಶ್ ಅನ್ನುವಂತವನು ಒಂದು ಏನು ಟೇಬಲ್ ಅನ್ನ ಎಷ್ಟಕ್ಕೆ ತಗೊಂಡಿದ್ದಾನೆ? 8,000 ರೂಪಾಯಿ ತಗೊಂಡಿದ್ದಾನೆ. ಹೌದಾ? ಅಂದ್ರೆ ಕೊಂಡ ಬೆಲೆ ಅಂದ್ರೆ ಅವನು ತೆಗೆದುಕೊಂಡಂತ ಬೆಲೆ. ಹೌದಾ? ಅದನ್ನ 1,200 ರೂಪಾಯಿ ಲಾಭಕ್ಕೆ ಮಾರ್ತಾ ಇದ್ದಾನೆ. ಹೌದಾ? ಲಾಭ ಎಷ್ಟಾಗಿದೆ? 1,200 ರೂಪಾಯಿ. ಹಾಗಾದ್ರೆ ಅದರ ಒಂದು ಮಾರಿದ ಬೆಲೆ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ಲಾಭವಾದಾಗ ಮಾರಿದ ಬೆಲೆಯನ್ನ ನಾವು ಇಲ್ಲಿ ಏನ್ ಮಾಡ್ಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಮೊದಲನೇದಾಗಿ ಲಾಭ ಸೂತ್ರವನ್ನ ಬರ್ಕೊಳ್ಳೋಣ. ನೋಡಿ, ಲಾಭ ಸೂತ್ರ ಏನು? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಅಂದ್ರೆ ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನ ಕಳೆದಾಗ ನಮಗೇನ್ ಸಿಗ್ತಾ ಇದೆ? ಲಾಭ ಸಿಗ್ತಾ ಇದೆ. ನಮಗಿಲ್ಲಿ ಏನ್ ಬೇಕಾಗಿದೆ? ಮಾರಿದ ಬೆಲೆ ಬೇಕಾಗಿದೆ. ಇಲ್ಲಿ ಮಾರಿದ ಬೆಲೆ ಬೇಕಾಗಿದೆ. ಕೊಂಡ ಬೆಲೆಯನ್ನ ಈ ಕಡೆ ಕರ್ಕೊಂಡ್ ಬಂದ್ರೆ ಏನಾಗ್ತಾ ಇದೆ? ಮೈನಸ್ ಇದ್ದಂತದ್ದು ಪ್ಲಸ್ ಆಗುತ್ತೆ. ನೋಡಿ, ಮಾರಿದ ಬೆಲೆ ಇಸ್ಕೊಳ್ತು ಏನಾಗ್ತಾ ಇದೆ? ಕೊಂಡ ಬೆಲೆ ಪ್ಲಸ್ ಲಾಭ. ಹಾಗಾದ್ರೆ ಈ ಕೊಂಡ ಬೆಲೆಗೆ ಲಾಭವನ್ನು ಕೂಡಿಸಿದಾಗ ನಮ್ಗೆ ಏನ್ ಸಿಗ್ತಾ ಇದೆ? ಮಾರಿದ ಬೆಲೆ ಸಿಗ್ತಾ ಇದೆ. ಹೌದಾ? ನೋಡಿ, ಕೊಂಡ ಬೆಲೆ ಎಷ್ಟಿದೆ? 8,000 ರೂಪಾಯಿ. 8,000 ರೂಪಾಯಿ. ಇದಕ್ಕೆ ಲಾಭವನ್ನು ಕೂಡಿಸ್ಬೇಕಾದ್ರೆ ಲಾಭ ಎಷ್ಟಿದೆ? 1,200 ರೂಪಾಯಿ. 1,200 ರೂಪಾಯಿ. ಹೌದಾ? ನೋಡಿ, ರೂಪಾಯಿ ಕಡೆಗೆ ರೂಪಾಯಿ ಬರೀರಿ. 0 0ಗೆ 2 ಕೂಡಿಸಿದ್ರೆ 2, 8ಕ್ಕೆ 1 ಕೂಡಿಸಿದ್ರೆ 9. ಹಾಗಾದ್ರೆ ನಮಗೆ ಮಾರಿದ ಬೆಲೆ ಎಷ್ಟು ಸಿಕ್ತು? ಮಾರಿದ ಬೆಲೆ ಇಟ್ಕೊಳ್ತು 9,200 ರೂಪಾಯಿ. 9,200 ರೂಪಾಯಿ. ಈ ರೀತಿಯಾಗಿ ನಾವು ಮಾರಿದ ಬೆಲೆಯನ್ನ ಕಂಡಿಡ್ತೀವಿ. ಯಾವಾಗ? ಆ ವ್ಯಕ್ತಿಗೆ ಲಾಭವಾದಾಗ ಮಾರಿದ ಬೆಲೆಯನ್ನ ಕಂಡುಹಿಡಿಯುವುದು. ಹೌದಾ? ಹಾಗಾದ್ರೆ ಇದಕ್ಕೆ ಬಳಸುವಂತ ಸೂತ್ರ ಯಾವ್ದಂದ್ರೆ ಮಾರಿದ ಬೆಲೆ ಇಟ್ಕೊಳ್ತು ಕೊಂಡ ಬೆಲೆ ಪ್ಲಸ್ ಲಾಭ. ಈ ಸೂತ್ರದ ಮುಖಾಂತರ ನಾವು ಈ ಲೆಕ್ಕವನ್ನ ಮಾಡಿದ್ದೇವೆ. ಬನ್ನಿ, ಇಲ್ಲಿ ಇನ್ನೊಂದು ಲೆಕ್ಕವಿದೆ. ನೋಡಿ, ಕೊಂಡ ಬೆಲೆಯನ್ನ ಕೊಟ್ಟಿದ್ದಾನೆ. ಇಲ್ಲಿ ಏನಾಗಿದೆ? ಆತನಿಗೆ ಹಾನಿಯಾಗಿದೆ. ಹಾನಿ ಅಂದ್ರೆ ನಷ್ಟ. ಇಲ್ಲಿ ಏನಾಗಿತ್ತು? ಲಾಭವಾಗಿತ್ತು. ಇಲ್ಲಿ ಏನಾಗಿದೆ? ಹಾನಿಯಾಗಿದೆ. ಹಾಗಾದ್ರೆ ಆ ವ್ಯಕ್ತಿಗೆ ಹಾನಿಯಾದಾಗ ಮಾರಿದ ಬೆಲೆಯನ್ನ ಕಂಡುಹಿಡಿಯಬೇಕು. ನೋಡಿ, ಹಾಗಾದ್ರೆ ಮೊದಲನೇದಾಗಿ ನಮ್ಗೆ ಗೊತ್ತಿರುವಂತ ಸೂತ್ರ ಏನಂತಂದ್ರೆ ಹಾನಿ ಅಂದ್ರೆ ನಷ್ಟ. ಹೌದಾ? ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಅಂದ್ರೆ ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದಾಗ ನಮಗೇನ್ ಸಿಗ್ತಾ ಇದೆ? ಹಾನಿ ಸಿಗ್ತಾ ಇದೆ. ಹಾಗಾಗಿ ನಮಗಿಲ್ಲಿ ಈ ಸೂತ್ರದಿಂದ ನಾವು ಯಾವ ಸೂತ್ರ ಮಾಡ್ಕೋಬೇಕು? ಮಾರಿದ ಬೆಲೆ. ನಮಗಿಲ್ಲಿ ಮಾರಿದ ಬೆಲೆ ಬೇಕಂದ್ರೆ ಮಾರಿದ ಬೆಲೆಯನ್ನು ಈ ಕಡೆ ಕರ್ಕೊಂಡ್ ಬನ್ನಿ, ಆ ಹಾನಿಯನ್ನ ಆ ಕಡೆ ಕಳ್ಸೋಣ. ಹಾಗಾದ್ರೆ ಮಾರಿದ ಬೆಲೆ ಇಸ್ಕೊಳ್ತು ಕೊಂಡ ಬೆಲೆ. ಇದ ಕಡೆ ಹೋದ್ರೆ ಏನಾಗ್ತಾ ಇದೆ? ಮೈನಸ್ ಆಗ್ತದೆ. ಮೈನಸ್ ಹಾನಿ. ಅಂದ್ರೆ ಕೊಂಡ ಬೆಲೆಯಲ್ಲಿ ಹಾನಿಯನ್ನು ಕಳೆದಾಗ ನಮ್ಗೇನ್ ಸಿಗ್ತಾ ಇದೆ? ಮಾರಿದ ಬೆಲೆ ಸಿಗುತ್ತದೆ. ಹೌದಾ? ನೋಡಿ, ಕೊಂಡ ಬೆಲೆ ಎಷ್ಟಿದೆ? 7,000 ರೂಪಾಯಿ. ಕೊಂಡ ಬೆಲೆ ಎಷ್ಟಿದೆ? 7,000 ರೂಪಾಯಿ ಇದೆ. ಮೈನಸ್ ಹಾನಿ ಎಷ್ಟಾಗಿದೆ? 800 ರೂಪಾಯಿ. ಹಾನಿ ಎಷ್ಟಾಗಿದೆ? 800 ರೂಪಾಯಿ. ಇದರಲ್ಲಿ ಇದನ್ನು ಕಳೆದು ಬಿಡೋಣ. ಹೌದಾ? 0 0 10ರಲ್ಲಿ 8 ಹೋದ್ರೆ 2, 7ರಲ್ಲಿ 1 ಹೋದ್ರೆ 6. ಹಾಗಾದ್ರೆ ಯಾವುದು? ಮಾರಿದ ಬೆಲೆ 6,200 ರೂಪಾಯಿ. ಹೌದಾ? ಇದು ಯಾವಾಗಂದ್ರೆ ಆ ವ್ಯಕ್ತಿಗೆ ಹಾನಿಯಾದಾಗ ಮಾರಿದ ಬೆಲೆಯನ್ನು ಕಂಡುಹಿಡಿಯುವಂತ ಸೂತ್ರ. ಈ ಸೂತ್ರದ ಮುಖಾಂತರ ನಾವು ಮಾರಿದ ಬೆಲೆಯನ್ನು ಕಂಡುಹಿಡಿದಿದ್ದೇವೆ. ನೋಡಿ, ಇವತ್ತಿನ ಲೆಕ್ಕದಲ್ಲಿ ಒಬ್ಬ ವ್ಯಕ್ತಿಗೆ ಲಾಭವಾದಾಗ ಮತ್ತು ಹಾನಿಯಾದಾಗ ಮಾರಿದ ಬೆಲೆಯನ್ನು ಯಾವ ರೀತಿಯಾಗಿ
ಕಂಡು ಹಿಡಿಬಹುದು ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.